ಇನ್ನು ಭಾರ್ಗವಿ ಸೀರಿಯಲ್ನಲ್ಲಿ ನಂಬರ್ ಒನ್ ಪಾತ್ರವನ್ನು ಮಾಡಿದಂಥ ಅದ್ಭುತವಾದಂಥ ಪಾತ್ರವನ್ನು ಮಾಡ್ತಿರುವಂಥ ಖ್ಯಾತ ನಾಯಕಿಯೇನೇ ಈಗ ನೆನಪಾಗಿ ಉಳಿಯಲಿದ್ದಾರೆ. ಹೌದು ಸ್ನೇಹಿತರೆ, ಏನಾಗಿದೆ ಅಂತ ನೋಡೋಣ ಬನ್ನಿ. ಈಗ ನಿನ್ನೆ ಮೊನ್ನೆ ತಾನೇ ನೀನದನ್ನು ಸೀರಿಯಲ್ನ ಖ್ಯಾತ ನಾಯಕಿಯಾಗಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇನ್ನು ಇದೇ ನೋವಿನಲ್ಲಿರುವಂಥ ಸೀರಿಯಲ್ ರಂಗಕ್ಕೆ ಈಗ ಮತ್ತೊಂದು ನೋವು ಅಂತ ಹೇಳ್ಬೋದು. ಹೌದು, ಆದರೆ ಈ ನಟಿ ಆ ಥರ ಏನೂ ಆಗಿಲ್ಲ. ಆದರೆ ಇಲ್ಲೊಂದು ಘಟನೆ ನಡೆದೋಗಿದೆ. ಹೌದು ಸ್ನೇಹಿತರೆ, ಇನ್ನು ಬೃಂದಾ ಪಾತ್ರವನ್ನು ಮಾಡ್ತಿರುವಂಥ ಚೈತ್ರ ರಾವ್ ನೀವು ನೋಡಿ. ಇನ್ನು ಓಂ ಮನಸ್ಸೆ ಎಂಬ ಸೀರಿಯಲ್ನ ನಿರ್ದೇಶನವನ್ನು ಮಾಡಿ ಇವರ ನಿರ್ಮಾಣನೂ ಕೂಡ ಮಾಡಿ ನಾಯಕಿಯಾಗಿ ಬಂದಂಥವರು. ಇನ್ನು ತುಂಬಾ ಕಷ್ಟಪಟ್ಟು ಮೇಲೆ ಬಂದಂಥ ಚೈತ್ರ ರಾವ್ ಅವರು ಭಾರ್ಗವಿ LLB ಬೃಂದಾ ಪಾತ್ರ ದೊಡ್ಡ ಹುಡುಗಿ ಹೆಸರು ಕೂಡ ತಂದು ಕೊಟ್ಟಿದೆ ಅಂತ ಹೇಳ್ಬೋದು. ಇನ್ನು ಇದೇ ಸಂದರ್ಭದಲ್ಲಿ ನೋಡೋಕ್ಕೆ ಕೂಡ ನಾಯಕಿಗಿಂತ ಇವರ ವಿಲನ್ ತುಂಬಾ ಮುದ್ದಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಅಷ್ಟೇ ಅಲ್ಲ, ಇವರಿಗೆ ಈಗ ಬೆಳ್ಳಿ ತೆರಳಿ ಮಿಂಚುವ ಅವಕಾಶ ಕೂಡ ಈಗ ಸಿಕ್ಕಿದೆ. ಅದು ಕೂಡ ಕನ್ನಡದ ಒಬ್ಬ ಫೇಮಸ್ ನಟನೊಂದಿಗೆ ಅಂತ ಕೂಡ ಹೇಳಾಗುತ್ತೆ. ಸದ್ಯಕ್ಕಿರೋ ಮಾಹಿತಿಗಳ ಪ್ರಕಾರ ಶಿವರಾಜ್ ಕುಮಾರ್ ಅವ್ರ ಜೊತೆ ಅಭಿನಯಕ್ಕೆ ಅವಕಾಶ ಸಿಕ್ಕಿದೆ ಎಂಬ ಮಾಹಿತಿ ಬರ್ತಾರಂಥದ್ದು. ಅವರ ತಂಗಿಯ ಪಾತ್ರದಲ್ಲಿ ಇವರಿಗೆ ಕಾಣಿಸ್ಕೊಳ್ಳಲಿದ್ದಾರೆ ಅಂತ ಹೇಳಲಾಗುತ್ತೆ. ಅದೇ ಕಾರಣಕ್ಕಾಗಿ ಇವರು ಈ ಸೀರಿಯಲ್ನಿಂದ ಹೊರ ಬರ್ತಿದ್ದಾರೆ ಎಂಬ ಮಾಹಿತಿ ಇರುವಂಥದ್ದು. ಹಾಗಾಗಿ ಭಾರ್ಗವಿ LLB ಸೀರಿಯಲ್ನಲ್ಲಿ ಬೃಂದಾ ಅವರು ಇಂದು ನೆನಪಾಗಿ ಮಾತನ್ನು ಉಳಿಯಲಿದ್ದಾರೆ. ಹಾಗಾದರೆ ನೀವೇನಂತ ನಟಿ